ಸೊ ಗೈಸ್, KA ಇಂದ SDA ಅಂಡ್ FDA ರಿಸಲ್ಟ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇ ರೀತಿ ಇನ್ನೊಂದು ಅಪ್ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ KA ಇಂದ. ಸೊ ಎರಡು ಅಪ್ಡೇಟ್ಗಳನ್ನ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ಇದರಲ್ಲಿ KA ರಿಸಲ್ಟ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ. ಅದೇ ರೀತಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇದರೊಂದಿಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಗೈಸ್, ಬನ್ನಿ ಮೊದಲು ರಿಸಲ್ಟ್ನ ರಿಲೇಟೆಡ್ ಒಂದು ಏನು ಅಪ್ಡೇಟ್ ಬಂದಿದೆ ಅದನ್ನು ತಿಳಿದುಕೊಂಡು ಬರೋಣ. ಮೊದಲು ಈ ವಿಡಿಯೋವನ್ನು ವಾಚ್ ಮಾಡಿ. ಎಲ್ಲರೂ ನಮಸ್ಕಾರ. ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳ ಪರವಾಗಿ AKSSA ಸಂಘಟನೆಯಿಂದ ಇವತ್ತು KEAಗೆ ಭೇಟಿ ನೀಡಿದ್ವಿ. ಅಲ್ಲಿ 670 ಪೋಸ್ಟ್ ಫಲಿತಾಂಶದ ಬಗ್ಗೆ ವಿಚಾರಿಸಲಾಗಿ ಅವರು ತುಂಬ ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಿರ್ತಾರೆ. ಮತ್ತು ಇನ್ನೊಂದು ತಿಂಗಳಲ್ಲಿ ಯಾವ್ಯಾವ ಏನೇನು ಪ್ರೋಸೆಸ್ಗಳಿದೆ ಎಲ್ಲ ಮುಗಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟಿಸ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಇದರಿಂದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ KEA ಎಲ್ಲ ಆಫೀಸರ್ಸ್ಗಳಿಗೆ ಒಂದು ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ವಿದ್ಯಾರ್ಥಿಗಳು ತಮ್ಮ ಪ್ರಕ್ರಿಯೆಗಳೇನಿದ್ದಾವೆ ಅದನ್ನು ಮುಂದುವರಿಸಬೇಕು. ಮತ್ತು ಈ ನಿಟ್ಟಿನಲ್ಲಿ ಏನು ತಾವು ಯೋಚನೆ ಮಾಡ್ತಾ ಇದ್ರೆ ಅದನ್ನು ಬದಿಗಿಟ್ಟು ತಮ್ಮ ಮುಂದಿನ ಪರೀಕ್ಷೆಗಳೇನಿದ್ದಾವೆ, ಫಲಿತಾಂಶಗಳಿಗೆ ಏನಿದೆ ಅದರ ಚಿಂತೆಯನ್ನು ಬಿಟ್ಟು ತಮ್ಮ ಪ್ರಿಪ್ರೇಷನ್ ಮುಂದುವರಿಸಿ ಅಂತ ಹೇಳ್ತೀನಿ. ಓಕೆ, ಸೊ ಗೈಸ್, ಈ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಇದು AKSSA ಸಂಘಟನೆಯ ಒಂದು ನಿಯೋಗ ಆಗಿರುತ್ತೆ. ಸೊ ಒಂದು ಸಂಘಟನೆಯ ಸದಸ್ಯರಾಗಿರ್ತಾರೆ. ಸೊ ಇವರು ಒಂದು KEA ಕಚೇರಿಗೆ ಭೇಟಿ ನೀಡಿದ್ದಾರೆ ರಿಗಾರ್ಡಿಂಗ್ SDA ಅಂಡ್ FDA ರಿಸಲ್ಟ್ನ ಕುರಿತು ಒಂದು ಚರ್ಚೆ ಮಾಡಲಿಕ್ಕೆ. ಸೊ ಅಲ್ಲಿ ಅವರಿಗೆ ಒಂದು ಪಾಸಿಟಿವ್ ರಿಸಲ್ಟೇ ಸಿಕ್ಕಿದೆ ಅಂತ ಅವರು ಸ್ವತಃ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಅಲ್ಲಿ ಅವರು ಭೇಟಿ ನೀಡಿದಾಗ ಸ್ವತಃ KEA ಅಧಿಕಾರಿಗಳು ಅವರಿಗೆ ಒಂದು ರಿಸಲ್ಟ್ ರಿಲೇಟೆಡ್ನ ಒಂದು ಅಪ್ಡೇಟ್ನ ಕೊಟ್ಟಿರ್ತಾರೆ. ಸೊ ಏನೋ ಒಂದು ಸಣ್ಣ ಪುಟ್ಟ KEAನಲ್ಲಿ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ. ಸೊ ಆ ಒಂದು ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಆದಮೇಲೆ, ಆ ಒಂದು ಪ್ರಕ್ರಿಯೆಗಳು ಕಂಪ್ಲೀಟ್ ಆದ ತಕ್ಷಣ ರಿಸಲ್ಟನ್ನು ಇನ್ನೊಂದು ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ಅಂತಹ ಒಂದು ಅಪ್ಡೇಟನ್ನು ಅವರಿಗೆ ಕೊಟ್ಟಿರ್ತಾರೆ. ಸೊ KEA ಇಂದ. ಸೊ ನೋಡಿ, AKSSA ಸಂಘಟನೆಯವರು ಅವರಿಗೆ ಒಂದು ಪಾಸಿಟಿವ್ ರಿಸಲ್ಟ್ ಕೂಡ ಸಿಕ್ಕಿರುತ್ತೆ. ಸೊ ಇನ್ನೊಂದು ತಿಂಗಳಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗೆ ನೋಡಿ ಫ್ರೆಂಡ್ಸ್, KEA ಇಂದ ಒಂದು FDA ಅಂಡ್ SDA ಏನು 670 ಪೋಸ್ಟ್ ನ ಒಂದು ಎಕ್ಸಾಮ್ ನಡೆಯಿತು. ಸೊ ಅದರ ಒಂದು ಫೈನಲ್ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೋಡಿ ಗೈಸ್, ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಮೊದಲು ಭೇಟಿ ನೀಡಬೇಕು. cet.online.karnataka.government.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ. ನಂತರ ಇಲ್ಲಿ ಒಂದು ನೇಮಕಾತಿ ಅಂತ ನೀವು ನೋಡಬಹುದು, ಆಪ್ಷನ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ KSEDC, KF, CSC ಅಂತ ಒಂದು ಏನು ವಿವಿಧ ಇಲಾಖೆಗಳ ಒಂದು ಲಿಂಕ್ ಇದೆ. ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಒಂದು ಪೇಜ್ ಅಲ್ಲಿ ಮೊದಲ ಲಿಂಕ್ ಅಂತಿಮ ವಿವಿಧ ಮಂಡಳಿಗಳು ಮತ್ತು ನಿಗಮದ ಕೀ ಉತ್ತರಗಳು 15/2/2024 ಅಂದ್ರೆ ಎಸ್ಟರ್ಡೇ. ಸೊ ನಿನ್ನೆ ಈ ಒಂದು ಅಂತಿಮ ಕೀ ಆನ್ಸರ್ಸ್ ನ ಪ್ರಕಟ ಮಾಡಿರ್ತಾರೆ. ಸೊ ಇಲ್ಲಿ ಅಂತಿಮ ಕೀ ಉತ್ತರಗಳು ಸೀರೀಸ್ ವೈಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಸೀರೀಸ್ ವೈಸ್ ನೋಡ್ಕೊಂಡು ಈ ಒಂದು ಇದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಗೈಸ್, ಇಲ್ಲಿ ನೋಡಬಹುದು ಇದು ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಸೊ ಇದರ ನಂತರ ಯಾವುದೇ ಒಂದು ಕೀ ಆನ್ಸರ್ಸ್ ನ ಅವರು ಬಿಡೋದಿಲ್ಲ. ದಿಸ್ ಇಸ್ ಫುಲ್ ಅಂಡ್ ಫೈನಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ತುಂಬಾನೇ ಗ್ರೇಸ್ ಮಾರ್ಕ್ಸ್ ಗಳಿದಾವೆ. ಸೊ ನೀವು ಕೂಡ ನಿಮ್ಮ ಒಂದು ಸೀರೀಸ್ ನ ಪೇಪರ್ನ ಕ್ವಶನ್ ಪೇಪರ್ ತಕೊಂಡು ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಕೀ ಆನ್ಸರ್ಸ್ ನ. ಸೊ ಎಷ್ಟು ಮಾರ್ಕ್ಸ್ ಬಂದಿದಾವೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಸೊ ಅದರೊಂದಿಗೆ ನೋಡಿ, ಇದು ಫೈನಲ್ ಕೀ ಆನ್ಸರ್ ಆಗುತ್ತೆ. ಇನ್ನೊಂದು ತಿಂಗಳಲ್ಲಿ ಕೀ ಆನ್ಸರ್ಸ್ ನ ರಿಲೀಸ್ ಮಾಡ್ತಾರೆ ಅಂತ ಸ್ವತಃ KEA ಇಂದಾನೆ ಒಂದು ಅಪ್ಡೇಟ್ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನಾದರೂ ನಿಮಗೆ ಬೇಗ ರೀಚ್ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.